ಈ ಕ್ಷೇತ್ರದಲ್ಲಿ ಈ ಹಿಂದಿನ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಶಿವನ ಆರಾಧನೆ ದೇವರ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಭಟ್ರಿದ್ದಾರೆ, ಚಂದ್ರಶೇಖರ್ ರಾವ್ ಅವರು. ನಮಸ್ತೆ. 8 ಕಿಲೋಮೀಟರ್ ನಡೆದುಕೊಂಡೇ ಬಂದು ಇಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು. ಏನ್ ಅನಿಸ್ತಾ ಇದೆ ಇವತ್ತು? ಭಾರಿ ಒಳ್ಳೆ ಕಾರ್ಯಕ್ರಮ, ಶಿವರಾತ್ರಿ. ಹೌದು, ಬಹಳ ಒಳ್ಳೆ ನಡೀತದೆ. ಬಹಳ ಸಂತೋಷ ಆಗ್ತದೆ ನಮಗೆ. ನಾವು ಬಹಳ ದೂರ ಇಲ್ಲಿ ಪೂಜೆಗೆ ವ್ಯವಸ್ಥೆಯೇ ಇಲ್ಲ ಕಾಲದಲ್ಲಿ ಅಲ್ಲಿ ಬಂದು ಹೇಳಿದರು, ಇಲ್ಲಿ ಪೂಜೆಗೆ ಜನ ಇಲ್ಲ, ದೇವಸ್ಥಾನಕ್ಕೆ ಬಾಗಿಲು ಹಾಕುವ ಸನ್ನಿವೇಶ ಉಂಟು, ಏನು ಮಾಡುವುದು ಅಂತೇಳಿ ಬಂದು ಹೇಳಿದರು ನಮಗೆ ಇಲ್ಲಿಯವರು. ಅದಕ್ಕೆ ನೀವೇನು ಹೆದರಬೇಡಿ, ನಮ್ಮ ಎಲ್ಲ ನನ್ನ ಸಹೋದರ ಇದ್ದಾನೆ ಸೋಮಶೇಖರ್ ಅಂತೇಳಿ, ನಾನು ಇದ್ದೇನೆ, ಹೇಗಾದರೂ ಒಂದು ಪೂಜೆ ನಡೆಸ್ತೀವಿ. ಅಲ್ಲಿ ಅಮ್ಮಿ ದೇವರಾಯರಿದ್ದಾರೆ, ಮತ್ತು BK ರಾಮ್ ಮೋಹನ್ ರಾವ್ ಅಂತ ಹೇಳಿ ಇದ್ದರು, ಮತ್ತು ಅಲ್ಲಿ ಕಕ್ಕೇಜಿಯವರು ಸಂಪೂರ್ಣ ಸಹಕಾರ ಕೊಡ್ತಾಯಿದ್ರು. ಆ ಸದಾಶಿವರಾವು, ವಾಸುದೇವರಾವು, ಶಿವಾನಂದರಾವು ಇವರೆಲ್ಲ ನಮಗೆ ಪೂರ್ಣ ಸಹಕಾರ ಕೊಡ್ತೇನೆ ಅಂತ ಹೇಳಿದರು. ಹಾಗೆ ನಾವು ಅಲ್ಲಿಂದ ಬಂದು ಒಂದು 8 ಕಿಲೋಮೀಟ್ರ್ ದೂರದಿಂದ ಬಂದು ನಾವು ಪೂಜೆ ಮಾಡಿದೆವು. ಒಂದು 8-10 ವರ್ಷ 15 ವರ್ಷ ಬೇರೆ ಭಟ್ರು ಬರುವ ತನಕ ಪೂಜೆ ಮಾಡಿದೆವು. ಆಗ ಊರಿನಿಂದ ಬಂದಂಥ ದಕ್ಷಿಣ ಆಗಲಿ ಸಹಕಾರ ಆಗಲಿ ಬಂದ ಹಣವನ್ನು ಹಾಗೆಯೇ ಜಮೆ ಇಟ್ಟು ಅದರಲ್ಲಿ ಒಂದು ಮನೆಯನ್ನೆಲ್ಲ ಕಟ್ಟಿದೆವು. ಅದೇ ಜಾಗವನ್ನು ಅಮ್ಮಿ ದೇವರಾಯರು ಕೊಟ್ಟರು, ಅದರಲ್ಲಿ ಮನೆಯನ್ನು ಕಟ್ಟಿದೆವು. ಆಮೇಲೆ ನಾವು ಬಂದು ಪೂಜೆ ಮಾಡ್ತಾ ಇದ್ದೆವು ಅಲ್ಲಿ. ಮತ್ತು ಈಗ ಇರುವ ಶಾಸ್ತ್ರಿಯವರು ತಂತ್ರಿಗಳು ನಾವು ಒಂದು ಬ್ರಹ್ಮಕಲಶ ಮಾಡಿದೆವು. ಆ ಸಂದರ್ಭದಲ್ಲಿ ಅವರಲ್ಲಿ ಹೇಳಿದೆ, ನಾವು ಭಾರಿ ಕೃಷಿಕರು, ನಿಮಗೆ ಅಷ್ಟು ದೂರದಿಂದ ಪೂಜೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ, ಒಂದು ಯಾರಾದರೂ ವೈದಿಕರ ಪೂಜೆ ಮಾಡುವವರು ಇದ್ದರೆ ನಮಗೆ ಒಂದು ನೀವು ಸಲಹೆ ಕೊಟ್ಟರೆ ಆದೀತು. ಹಾಗೆ ಈಗ ಇರುವ ಶ್ರೀಧರ ಭಟ್ರನ್ನು ಅವರೇ ಹೇಳಿ ನಮ್ಮ ಅಮ್ಮೆ ದೇವರಾಯರು ಹೋಗಿ ಮಾತಾಡಿ ಅವರನ್ನು ಬರುವಂತೆ ಮಾಡಿದರು. ಹಾಗೆ ಅವರು ಗಂಡ ಹೆಂಡತಿ 25 ವರ್ಷ ಆಯಿತು. ಗಂಡ ಹೆಂಡತಿ 2 ಮಕ್ಕಳು, ಗಂಡು ಮಗು ಮತ್ತು ಇಲ್ಲಿ ಹುಟ್ಟಿದ್ದು ಗಂಡು ಮಗ. ಹೇಗೆ ಇಲ್ಲಿ ಬಂದರು. ಆಮೇಲೆ ನಾವು ಅವರಿಗೆ ಏನಾದ್ರು ರಜೆ ಬೇಕಿದ್ದರೆ ನಾವು ಅಲ್ಲಿಂದ ಬಂದು ಪೂಜೆ ಮಾಡ್ತಾ ಅವರಿಗೆ ಸಹಕಾರ ಕೊಡ್ತಿದ್ದೆವು. ಮತ್ತೊಂದು ಬ್ರಹ್ಮಕಲಶ ಸಂದರ್ಭದಲ್ಲಿ ನಾನು ಆಗ ನಮ್ಮ ಮೈಸೂರಿನೊಬ್ಬರು ತಂತ್ರಿಗಳು ಬಂದಿದ್ದರು. ಅವರಲ್ಲಿ ಹೇಳಿದೆ, ಈಗ ಗಂಡು ಮಕ್ಕಳು ಇಲ್ಲ, 2 ಹೆಣ್ಣು ಮಕ್ಕಳು ಮಾತ್ರ ಇರೋದು, ಒಂದು ನಮಗೆ ಪೂಜೆಗೆ ಬೇಕಲ್ಲ ಒಂದು ಗಂಡು ಮಗು, ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಅಕ್ಕನಿಗೆ ಒಂದು ಪ್ರಸಾದ ಕೊಡಿ ಅಂತ ಹೇಳಿದೆ. ಹಾಗೆ ಆ ಮೈಸೂರಿನ ತಂತ್ರಿಗಳು ಅವರಿಗೆ ಒಂದು ರುದ್ರಾಭಿಷೇಕ ಮಾಡಿ ಒಂದು ಪ್ರಸಾದವನ್ನು ಅಕ್ಕನಿಗೆ ಕೊಟ್ಟರು. ಆಮೇಲೆ ಗರ್ಭಿಣಿ ಆದಲ್ಲಿ ಈಗ ಇರುವ ಹುಡುಗ ಸ್ಕಂದ ಅಂತೇಳಿ ಮಗ ಇದ್ದಾನೆ. ಹೌದು, ಹಾಗೆ ಈಗ ತೊಂದರೆ ಇಲ್ಲ, ಒಳ್ಳೆಯದಾಯಿತು. ಅವರು ಇಲ್ಲದಾದರೆ ಈ ಮಗ ಮಾಡ್ತಾನೆ ಪೂಜೆ. ಮತ್ತು ಅಂಥ ಸಂದರ್ಭದಲ್ಲಿ ಹೇಳಿ ನಾವು ಬರ್ತೇವೆ. ನಾವು ನಮ್ಮ 3-4 ಮೈಲು ದೂರದಿಂದ ನಾವು ಬರುವವರು. ಹಾಗೆ ನೀವು ಆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ನಿಮಗೆ ಪವಾಡಗಳೇನಾದ್ರು ನಡೆದಿರೋದಿದೆ ಈ ಕ್ಷೇತ್ರದಲ್ಲಿ? ದೊಡ್ಡದೇ ಇದ್ದದ್ದೇ. ಎಲ್ಲರೂ ಏನಾದರೂ ಇಲ್ಲಿ ಪ್ರಸಾದ ಕೊಟ್ಟರೆ ಅವರ ಸಂಕಷ್ಟಗಳು ನಾಶ ಆಗಿ ಅವರು ಒಳ್ಳೆ ಸಂತೋಷ ಪಟ್ಟಿದ್ದರು. ಹೇಳ್ತಿದ್ರು, ನೀವು ಕೊಟ್ಟ ಪ್ರಸಾದ ಕೊಂಡೋಗಿ ನಾಮದಿ ಕೊಂಡಾದ್ಮೇಲೆ ನಮ್ಮಲ್ಲಿ ಮನೆಯಲ್ಲಿ ಕಾಯಿಲೆ ಜರೆ ತೊಂದರೆಗಳೆಲ್ಲ ಕಡಿಮೆ ಆಗಿ ಬಹಳ ನಾವು ಸಂತೋಷದಿಂದ ಇದ್ದೇವೆ. ಇಂಥದ್ದೆಲ್ಲ ಮಾತುಗಳು ಬರ್ತಿದ್ದು, ಕಿವಿಗೆ ಕೇಳ್ತಿದ್ದು ಇದೆಲ್ಲ. ಅದು ದೇವರಲ್ಲಿ ಎಲ್ಲಿ ಹೇಳಿದರು ದೇವರು ಅದಕ್ಕೆ ಸಹಕಾರ ಮಾಡುವಂತ ಇದ್ದದ್ದೇ ಅಲ್ವಾ, ಅದು ಹಾಗೆ ನಡೀತಾ ಇದ್ರು. ಅತಿ ದೊಡ್ಡ ಪವಾಡೇನು ಹನುಮಂತನ ಒಂದು ವಿಶೇಷ. ಹನುಮಂತನ ಖಾಲಿ ಒಂದು ಗೆರೆ ಚಿತ್ರದಲ್ಲಿ ಇತ್ತು. ಆಮೇಲೆ ವರ್ಷದಿಂದ ವರ್ಷ ದಪ್ಪ ದಪ್ಪ ಆಗ್ತದೆ. ಈಗ ರಟ್ಟೆಯಲ್ಲಿ ಹೆಗ್ಗಲಲ್ಲಿ ಎಲ್ಲ ಕೂತ್ಕೊಳಿಸುವಷ್ಟು ದಪ್ಪ ಆಗಿದ್ದಾರೆ ಹನುಮಂತ ದೇವರು. ಅಂದ್ರೆ ಯಾವ ರೀತಿ ಅದು ಹೇಗೆ? ರೇಖೆ ಅಲ್ಲ, ಹೌದು, ದಪ್ಪ ಆಯ್ತು. ಶಿಲೆಯೇ ದಪ್ಪ ಆಗಿ ನಾವಿಟ್ಟ ಹೂವೆಲ್ಲ ಹೆಗ್ಲಲ್ಲಿ ತಲೆಯಲ್ಲಿ ಎಲ್ಲ ಕೂತ್ಕೊಳ್ತದೆ. ಬೆರಳು ಕಾಲಿನ 6 ಬೆರಳುಗಳು ಹೀಗೆಲ್ಲ ವಿಶೇಷತೆ. ಹೌದು, ತುಂಬಾ ಮಕರ ಸಂಕ್ರಾಂತಿ ಸ್ಟಾರ್ಟ್ ಮಾಡಿದ್ರು. ಹೌದು,
ಇಲ್ಲಿಯ ಜನಗಳು ಬಹಳ ಆ, ಖುಷಿಯಲ್ಲಿ ಸಂತೋಷದಲ್ಲಿದ್ದಾರೆ ಮತ್ತು ಬಹಳ ಸಹಕಾರ ಕೊಡ್ತಾರೆ. ಹಾಗಾದ್ರಿಂದ ಇಲ್ಲಿ ಯಾರು ಬಂದು ಪೂಜೆ ಮಾಡುವುದಾದ್ರೂ ತೊಂದರೆ ಇಲ್ಲ, ಯಾವ ಸಮಸ್ಯೆ ಇಲ್ಲ. ಈ ನೆರೆಕರೆಯ ಜನರು ಬಹಳ ಒಂದು ಒಳ್ಳೆ ಮನುಷ್ಯರು. ಹಾಗಾದ್ರಿಂದ ಪೂಜೆ ಮಾಡಲಿಕ್ಕೆ ಏನಾದರೂ ಕಷ್ಟ ಆದ ಸಮಸ್ಯೆಯೇ ಇಲ್ಲ. ಎಂತ ಇದ್ರು ಅಕ್ಕಿ ಇಲ್ಲ ಇದ್ರೆ ಅಕ್ಕಿ ತಂದು ಕೊಡ್ತಾರೆ, ಅದು ಎಂಥದ್ದಿಲ್ಲ ಎಲ್ಲ ಹೌದು. ಹಾಂ ಹೌದು. ಒಳ್ಳೆ ದಾಟಿ ಬರ್ಬೇಕು. ನಮಗೆ ಹೊಳೆ ದಾಟಿ ಬರ್ಲಿಕ್ಕೆ ಒಂದು ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಮತ್ತೆ ಹೇಗೋ ದೇವರು ನಡೆಸಿದ್ರು. ಒಂದು ಇವರು ಶ್ರೀಧರಣ್ಣ ಬಂದ ಮೇಲೆ ಯಾವ ಸಮಸ್ಯೆ ಇಲ್ಲ. ಈ ದೇವಸ್ಥಾನ ಬಹಳ ಬೆಳಗಿತು. ಆ ಬಗ್ಗೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಮಾಡೋದು, ಶಿವನ ಧ್ಯಾನ ಮಾಡೋದು, ಈ ಮೂಲಕ ದೇವರನ್ನ ಕಂಡುಕೊಳ್ಳುವಂತಹ ಮಾರ್ಗವನ್ನ ಭಕ್ತರು ಮಾಡ್ತಾ ಇದ್ದಾರೆ. ಕೂಡಬೆಟ್ಟು ದೇವಸ್ಥಾನದಲ್ಲೂ ಕೂಡ, ಸದಾಶಿವ ದೇವಸ್ಥಾನದಲ್ಲೂ ಕೂಡ ವಿಜೃಂಭಣೆಯಿಂದ ಶಿವರಾತ್ರಿ ನಡೀತಾ ಇದೆ. ಬೆಳಗಿನಿಂದ ವಿಶೇಷ ಕಾರ್ಯಕ್ರಮಗಳು ಕೂಡ ನಡೀತು. ನಮ್ಮ ಜೊತೆಗೆ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು ಧನಂಜಯ ರಾವ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತಾವು ವಾಗ್ಮಿ ಕೂಡ. ಸಾಮಾನ್ಯವಾಗಿ ಶಿವರಾತ್ರಿಯ ಆಚರಣೆಯ ಹಿನ್ನೆಲೆ ಏನು? ಶಿವರಾತ್ರಿ ಶಿವನ ಮಹಾತ್ಮೆ ಅತ್ಯಂತ ಶ್ರೇಷ್ಠವಾದದ್ದು. ಶಿವ ಪಂಚಾಕ್ಷರಿ ಹೇಳುವಂತಹ ಪಠನೆ ಏನಿದೆ, ಆ ಪಠನೆಯನ್ನು ಮಾಡಿದಾಗ ಮೃತ್ಯುಂಜಯನು ಕೂಡ ಹೆದರುತ್ತಾನೆ. ಅಂದರೆ ಎಷ್ಟೋ ಬಾರಿ ಶಿವನಾಮ ಸ್ಮರಣೆಯಿಂದ ಯಮನೂ ಕೂಡ ಬರಲಿಕ್ಕೆ ಭಯಪಡುತ್ತಾನೆ ಅಂತ ಒಂದು ಪ್ರತೀತಿ ಸನಾತನ ಧರ್ಮ. ಈ ಶಿವರಾತ್ರಿಯ ದಿವಸ ಅತ್ಯಂತ ಪ್ರಾಮುಖ್ಯವಾಗಿ ಬೇಕಾಗುವುದು ಏನು ಅಂತ ಹೇಳಿದರೆ ಶಿವನ ನಾಮಸ್ಮರಣೆ. ಅತ್ಯಂತ ಸುಲಭವಾದಂತಹ ಮಂತ್ರ ನಮ್ಮ ಸನಾತನ ಧರ್ಮದಲ್ಲಿದ್ದರೆ ಅದು ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ. ಅದು ಬಹಳ ಮುಖ್ಯವಾಗಿ ಶಿವ ಲಯಕಾರಕ. ನಮಗೆಲ್ಲರಿಗೂ ಗೊತ್ತಿದೆ, ವಿಷ್ಣು ಪಾಲನೆಯನ್ನು ಮಾಡ್ತಾನೆ, ಬ್ರಹ್ಮ ಸೃಷ್ಟಿಯನ್ನು ಮಾಡ್ತಾನೆ. ಶಿವ ಯಾರು ತಪ್ಪನ್ನು ಮಾಡ್ತಾರೋ ಅವರನ್ನು ಮುಗಿಸುವಂತಹ ಅಥವಾ ಕೊಲ್ಲುವಂತಹ, ಅವರಿಗೆ ಮೋಕ್ಷವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾನೆ. ಶಿವನ ಆರಾಧನೆ ಅತ್ಯಂತ ಪ್ರಾಮುಖ್ಯವಾದದ್ದು. ಸನಾತನ ಧರ್ಮದಲ್ಲಿ ಶಿವನನ್ನು ನಾವು ನೃತ್ಯಕ್ಕೂ ಕೂಡ ನಟರಾಜನೇ, ಅತ್ಯಂತ ಯೋಗಿ ಅಂತ ಯಾರು ಅಂತ ಪರಿಗಣಿಸಿದರೆ ಅದು ಕೂಡ ಶಿವನೇ. ಒಟ್ಟಿನಲ್ಲಿ ಈ ಶಿವನ ಮಹಾತ್ಮೆ ಅಂತ ಅಪರೂಪವಾದ. ಒಂದು ಕಡೆಯಿಂದ ಶಿವನನ್ನು ನಾವು ದಿಗಂಬರ ಅಂತಲೂ ಕರಿತೇವೆ, ಅವನನ್ನು ನೀಲಕಂಠ ಅಂತಲೂ ಕರಿತೇವೆ. ಸರ್ಪವನ್ನು ಧರಿಸಿದ್ದಾನೆ, ಗಂಗೆಯನ್ನು ಧರಿಸಿದ್ದಾನೆ. ನೋಡ್ಬೋದು, ನಾನಾ ವಿಷಯಗಳು ಶಿವನನ್ನ ಪರವಾಗಿದೆ. ಶಿವಪುರಾಣವನ್ನು ಓದ್ಲಿಕ್ಕೆ ಹೋದರೆ ಅದೊಂದು ಅಗಾಧವಾದಂಥ ವಿಷಯ. ಈ ಶಿವನ ಮಹಾತ್ಮೆ ಒಂದು ವಿಚಿತ್ರವಾದದ್ದು ಮತ್ತು ವಿಶೇಷವಾದದ್ದು. ಶಿವನನ್ನ ಅಭಿಷೇಕ ಪ್ರಿಯ ಅಂತ ಕರೀತಾರೆ. ಶಿವನ ಪೂಜೆಯನ್ನು ಮಾಡುವಂಥದ್ದು ಅತ್ಯಂತ ಸುಲಭ. ಶಿವನಿಗೆ ಹೂ ಬೇಡ, ಏನೂ ಬೇಡ. ಶಿವನಿಗೆ ಬೇಕಾಗುವಂಥದ್ದು ಬರೀ ಅಭಿಷೇಕ. ಓಂ ನಮಃ ಶಿವಾಯ ಅಂತ ಹೇಳಿ ನಾವು ಶಿವಲಿಂಗಕ್ಕೆ ನಾವು ಅಭಿಷೇಕವನ್ನು ಮಾಡಿದರೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ಶಿವನ ಮತ್ತೆ ಸನ್ನಿಧಿಗಳು ಕೂಡ ಅಂಥಲ್ಲೇ ಇದೆ. ಬಹಳ ಮುಖ್ಯವಾಗಿ ಕೂಡಬೆಟ್ಟು ಸದಾಶಿವ ದೇವಸ್ಥಾನ ಒಂದು ರೀತಿಯಲ್ಲಿ ಕೈಲಾಸದ ಹಾಗೆ ಇದೆ. ದುರ್ಗಮವಾದಂತಹ ಪ್ರದೇಶ. ಈ ಪ್ರದೇಶದಿಂದ ಮೇಲೆ ಇನ್ನು ಜನವಸತಿ ಇಲ್ಲ. ಇನ್ನು ಮೇಲೆ ಸಂಪೂರ್ಣವಾದಂತಹ ದಟ್ಟ ಅರಣ್ಯವೇ ಇರುವಂಥದ್ದು. ಇಲ್ಲಿಗೆ ಬರುವಂಥದ್ದು ಕೂಡ ಸಾಹಸ ಮತ್ತು ಪ್ರಯಾಸವಾದಂಥ ಕೆಲಸ. ಆದರೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು ಸೇರ್ತಾರೆ, ಶಿವನ ಸ್ಮರಣೆಯನ್ನು ಮಾಡ್ತಾರೆ. ತುಳುನಾಡಿನ ಸಂಪ್ರದಾಯದಂತೆ ನಮ್ಮ ಈ ದೇವಸ್ಥಾನದಲ್ಲಿ ದೈವಗಳಿದೆ. ಆ ದೈವಗಳನ್ನು ಆರಾಧಿಸುವಂತಹ ಕ್ರಮವೂ ನಮ್ಮ ದೇವಸ್ಥಾನದಲ್ಲಿದೆ. ಮತ್ತು ವಿಶೇಷ ಏನು ಅಂತ ಹೇಳಿದರೆ, ಈ ಶಿವ ದೇವಸ್ಥಾನದಲ್ಲಿ ಗಣಪತಿ ಸಾಮಾನ್ಯವಾಗಿರ್ತಾನೆ, ಧರ್ಮಶಾಸ್ತ್ರ ಇರ್ತಾನೆ. ಆದರೆ ನಮ್ಮ ಈ ಸದಾಶಿವ ದೇವಸ್ಥಾನದಲ್ಲಿ ಹನುಮಂತನಿದ್ದಾನೆ. ಶೈವನ ಸನ್ನಿಧಾನದಲ್ಲಿ ಹನುಮಂತ ಹೇಗೆ ಹೇಳುವಂಥದ್ದು ಒಂದು ವಿಶೇಷವಾದದ್ದು ಮತ್ತು ವೈಶಿಷ್ಟ್ಯವಾದದ್ದು. ಅದು ಕೋಟೆ ಹನುಮಂತ ಅಂತ. ಆ ಹನುಮಂತನ ವಿಗ್ರಹವನ್ನು ಕೂಡ ಒಂದು ವಿಶೇಷತೆ ಇದೆ. ಅದು ಸ್ವಾಭಾವಿಕವಾಗಿ ಬೆಳೀತಾ ಉಂಟು, ಈಗ ದಪ್ಪಾಗ್ತಾ ಉಂಟು. ಆ ಸೂಕ್ಷ್ಮವಾಗಿ ಅದನ್ನು ಈಗ ಗಮನಿಸಿದರೆ ದೇಹದಲ್ಲಿ ಆಭರಣಗಳು ಮೂಡ್ತಾ ಉಂಟು, ಒಂದು ಕೈಯಲ್ಲಿ 6ನೇ ಬೆರಳು ಮೂಡ್ತಾ ಉಂಟು. ಹನುಮಂತನ ಉಬ್ಬು ಅದು ಎದುರಿಗೆ ಬೆಳೀತಾ ಇದೆ. ಇಲ್ಲಿ ಎಲ್ಲ ಭಕ್ತರು ಕೂಡ ಅದನ್ನು ನೋಡಿದವರು. ಒಂದು ರೇಖಾಚಿತ್ರದಲ್ಲಿ ಅಸ್ಪಷ್ಟವಾಗಿ ಹನುಮಂತನ ಚಿತ್ರ ಇದ್ದದ್ದು, ಅದು ಈಗ ಬೆಳೆದು ಎದುರು ಬಂದು ಅದರ ಮೇಲೆ ಹೂವನ್ನು ಇಡುವಷ್ಟು ದಪ್ಪವಾಗಿ ಬೆಳೆದಿದೆ. ಅದು ಕೋಟೆ ಬಾಗಿಲಿನ ಹನುಮಂತ. ಅಂದರೆ ಇಲ್ಲಿನಿಂದ ಮೇಲೆಗೆ ಬಲ್ಲಾಳರಾಯನ ದುರ್ಗನ ಕೋಟೆ ಬರ್ತದೆ. ಒಂದು ಪ್ರತೀತಿ ಏನು ಅಂತ ಹೇಳಿದರೆ, ಅಲ್ಲಿ ಆ ಕೋಟೆ ಧ್ವಂಸವಾಗುವಂತಹ ಸಂದರ್ಭದಲ್ಲಿ ಆ ಮೂರ್ತಿ ಕೆಳಗೆ ಬಿದ್ದಿತ್ತು. ಅದನ್ನು ನಮ್ಮ ಯಾವುದೋ ಹಿರಿಯರೊಬ್ಬರು ಹನುಮಂತನ ವಿಗ್ರಹದ ಹಾಗೆ ಕಂಡು ಅದನ್ನು ಗೋಡೆಗೆ ಒರಗಿಸಿಟ್ಟಿದ್ರು. ಅಲ್ಲಿ ಅದು ಬೆಳೀತಾ ಅದು ಸಾನ್ನಿಧ್ಯವನ್ನು ಪಡೀತು.
ಹಾಗೆ ವಿಶೇಷವಾದಂತಹ ಕ್ಷೇತ್ರ. ಮತ್ತೆ ಬಹಳ ಸುಂದರವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ನೀವು ಗಮನಿಸಿರ್ಬೋದು, ಬೆಳಿಗ್ಗೆ 8 ಗಂಟೆಯಿಂದ ಇಲ್ಲಿ ಉಪಹಾರ ಪ್ರಾರಂಭ ಆಗ್ತದೆ. ಅನ್ನದ ಪದಾರ್ಥಗಳನ್ನು ಇಲ್ಲಿ ಕೊಡುವುದಿಲ್ಲ ಇವತ್ತು. ನೀವೆಲ್ಲ ಅಕ್ಕಿಯ ಉಪಯೋಗ ಇಲ್ಲ, ಅಂದ್ರೆ ಉಪವಾಸ ಅಂತ ಲೆಕ್ಕ. ಹಾಗೆ ಉಪಹಾರ ಅಂತ ಫಲಾಹಾರದ ವ್ಯವಸ್ಥೆ ಬೆಳಿಗ್ಗೆಯಿಂದ ನಿರಂತರವಾಗಿ ಇನ್ನು ಮರು ದಿವಸ ನಾಳೆ ಬೆಳಿಗ್ಗೆಯವರೆಗೂ ಕೂಡ ಫಲಾಹಾರ ನಡೀತಾನೆ ಇರ್ತದೆ. ಅದು ಹೇಗೆ ಆಗ್ತದೆ, ಯಾರು ಕೊಡ್ತಾರೆ, ಭಕ್ತರ ಒಂದು ದೊಡ್ಡ ದೇಣಿಗೆಯಿಂದ ಅದು ಆಗ್ತದೆ. ವಿಶೇಷವಾಗಿ ಎಲ್ಲರೂ ಫಲಹಾರವನ್ನು ಸ್ವೀಕರಿಸ್ತಾ ಇರ್ತಾರೆ. ಭೂತದ ಕೋಲ ಆಗುತ್ತದೆ, ಆನಂತರವೂ ಫಲಹಾರಗಳಿದೆ. ಮತ್ತೆ ಜಾಗರಣೆಯ ನಿಮಿತ್ತದಿಂದ ಒಂದು ತೆಂಗಿನಕಾಯಿ ಕೊಟ್ಟುವಂತಹ ಸಾಂಪ್ರದಾಯಿಕ ಸ್ಪರ್ಧೆಯನ್ನ ಸುಮ್ಮನೆ ಒಂದು ಇಟ್ಟುಕೊಂಡಿದ್ದೇವೆ, ಒಂದು ಮೋಜಿಗಾಗಿ. ಎಲ್ಲ ಕೊನೆಗೆ ಭಕ್ತರು ಕೆಲಸವನ್ನೆಲ್ಲ ಮುಗಿಸಿ ತಮಾಷೆಗಾಗಿ ಆಟವನ್ನು ಆಡಿ ನಾವು ಮನೆಗೆ ತೆರಳುತ್ತೇವೆ. ಒಟ್ಟಿನಲ್ಲಿ ಜಾಗರಣೆಯನ್ನ ಮಾಡಬೇಕು, ಶಿವನಾಮ ಸ್ಮರಣೆಯನ್ನ ಮಾಡಬೇಕು. ಶಿವನಿಗೆ ಸುಲಭವಾದ ಮಂತ್ರ, ಅತ್ಯಂತ ಸುಲಭ, ಯಾರಿಗೂ ಹೇಳ್ಬೋದು, ಓಂ ನಮಃ ಶಿವಾಯ. ಆ ಮಂತ್ರವನ್ನು ನಾವು ಹೇಳ್ತಾ ಶಿವನ ನಾಮಸ್ಮರಣೆಯನ್ನ ಮಾಡ್ತಾ ನಮ್ಮ ಧಾರ್ಮಿಕ ಚಿಂತನೆಯನ್ನ ಬೆಳೆಸುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ. ಇವತ್ತು ವಿಶೇಷತೆಯಾಗಿ ನಮ್ಮ ಈ ದೇವಸ್ಥಾನದ ಭಕ್ತರವರು ಬಾಬುರೆಡ್ಡಿ ಅಂತ ಹೇಳುವವರು ಸುಮಾರು 500 ಭಗವದ್ಗೀತೆ ಪುಸ್ತಕಗಳನ್ನು ನಮ್ಮ ದೇವಸ್ಥಾನದಲ್ಲಿ ತಂದುಕೊಟ್ಟಿದ್ರು. ಮನೆಗೊಂದು ಭಗವದ್ಗೀತೆ ಹೇಳುವ ಕಲ್ಪನೆಯಲ್ಲಿ ನಮ್ಮ ಸನಾತನ ಧರ್ಮದ ಅತ್ಯಂತ ಪವಿತ್ರವಾದಂತಹ ಗ್ರಂಥ ಅದು ಪ್ರತಿಯೊಬ್ಬ ಸಮಾಜದ ಧರ್ಮೀಯರ ಮನೆಯಲ್ಲಿ ನಮ್ಮ ಈ ಮಿತ್ತಬಾಗಿಲು ಗ್ರಾಮದಲ್ಲಿ ಇರಬೇಕು ಹೇಳುವಂತಹ ಕಲ್ಪನೆ. ಅದಕ್ಕಾಗಿ ದೊಡ್ಡ ದೊಡ್ಡ ಮೊತ್ತದಲ್ಲಿ ನಾವು ಅದನ್ನ ವಿತರಣೆಯನ್ನ ಮಾಡಿದ್ದೇವೆ. ಇದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಮತ್ತೆ ಒಟ್ಟಿನಲ್ಲಿ ನೀವು ನೋಡ್ಬೋದು, ಎಲ್ಲರೂ ನಾವು ಜತೆಯಾಗಿ ಸೇರಿ ಎಲ್ಲರೂ ಏಕಮನಸ್ಸಿನಿಂದ, ಎಲ್ಲರೂ ಇಲ್ಲಿ ಸ್ವಯಂ ಸೇವಕರು, ಯಾರು ಅಧ್ಯಕ್ಷರಿಲ್ಲ, ಯಾರು ಕಾರ್ಯದರ್ಶಿ ಇಲ್ಲ, ಹೆಸರಿಗೆ ಮಾತ್ರ ಒಬ್ಬರು ಇರ್ತಾರೆ ಅಂತ ಹೊರತುಪಡಿಸಿದರೆ ನಾವೆಲ್ಲರೂ ಜತೆಯಾಗಿ ಸೇರಿ ಈ ದೇವಸ್ಥಾನವನ್ನ ನಡೆಸ್ತೇವೆ. ಅತ್ಯಂತ ದುರ್ಗಮವಾದ ಪ್ರದೇಶದಲ್ಲಿರುವಂತಹ ದೇವಸ್ಥಾನ. ಬರುವಂತಹ ಭಕ್ತರು ಕೂಡ ಕಮ್ಮಿ. ಯಾಕೆ ಹೇಳಿದ್ರೆ ಪ್ರತಿನಿತ್ಯ ಬರುವುದು ಅಂತ ಹೇಳಿದ್ರೆ ಇಲ್ಲಿಗೆ ಸಾಹಸವೇ ಸರಿ. ಸುಮಾರು 1.5-2 ಕಿಲೋಮೀಟರ್ ದೂರದಿಂದ ಬರುವಂಥದ್ದು, ಹೊಳೆಯನ್ನು ದಾಟಿ ಬರುವಂಥದ್ದು. ಆದರೂ ಕೂಡ ಶಿವರಾತ್ರಿಯ ಈ ಪರ್ವಕಾಲದಲ್ಲಿ ಇಷ್ಟು ಜನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಈಗ ನೀವು ನೋಡ್ಬೋದು, ಇಷ್ಟು ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಾವತಿಯಿಂದ ಆಗುವ ಕೆಲಸ ಅಲ್ಲ. ಎಲ್ಲರೂ ಸ್ವಯಂ ಸೇವಕರಾಗಿ ಶ್ರಮದಾನದಲ್ಲಿ ಶಿವನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಶಿವನವನ್ನ ಧ್ಯಾನದ ಮೂಲಕವೇ ಒಲಿಸಬೇಕಾಗಿಲ್ಲ. ನಮ್ಮ ಕೆಲಸಗಳನ್ನು ನಾವು ಬಹಳ ಪ್ರೀತಿಯಿಂದ ಮಾಡಿದರೆ ಅದೇ ಶಿವನ ದೊಡ್ಡ ಸೇವೆ. ಶಿವರಾತ್ರಿ ಉತ್ಸವದ ಶುಭಾಶಯಗಳನ್ನು ಕೂಡಬೆಟ್ಟು ಸದಾಶಿವ ದೇವಸ್ಥಾನದ ಕಡೆಯಿಂದ ಎಲ್ಲರಿಗೂ ಬಯಸ್ತಾರೆ. ಕಲಾಮಯಂ ತಂಡದವರಿಂದ ಒಳ್ಳೆಯ ಹಾಡುಗಳು, ನಮ್ಮ ಜನಪದೀಯ ಹಾಡುಗಳು, ರಂಗಗೀತೆಗಳು, ಭಜನೆಗಳು ಇವತ್ತೆಲ್ಲ ಸಂಜೆಗೆ ನಡೀಲಿಕ್ಕಿದೆ. ಈ ಮೂಲಕ ಬಹಳಷ್ಟು ಜನ ನಮ್ಮ ಊರಿನವರು ಬರದೇವರು ಇರಬಹುದು, ಅವರನ್ನೆಲ್ಲರನ್ನು ಬನ್ನಿ ದೇವಸ್ಥಾನಕ್ಕೆ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿ. ವಿಶೇಷವಾಗಿ U+ ವಾಹಿನಿಯವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ದುರ್ಗಮ ಪ್ರದೇಶದಲ್ಲಿರುವಂತಹ ದೇವಸ್ಥಾನಕ್ಕೂ ಕೂಡ ತಾವು ಬಂದು ಈ ದೇವಸ್ಥಾನದ ಚಟುವಟಿಕೆಗಳನ್ನು 4 ಜನಕ್ಕೆ ತಿಳಿಯಪಡಿಸ್ತಾ ಇದ್ದೀರಾ. U+ ವಾಹಿನಿಗೆ ವಿಶೇಷವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ಗಮನಕ್ಕೆ ಬಂದಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಸದಾಶಿವ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಮದುವೆಯ ಸಂಬಂಧಗಳು ಅತ್ಯಂತ ಶೀಘ್ರವಾಗಿ ಕೂಡಿ ಬರುತ್ತದೆ ಹೇಳುವಂಥದ್ದು ಒಂದು ನಂಬಿಕೆ. ತುಂಬ ಜನ ಯುವತಿಯರು ಯುವಕರು ಮದುವೆ ಆಗದಿದ್ದಾಗ ಈ ದೇವರ ಸನ್ನಿಧಾನದಲ್ಲಿ ಬಂದು ನನ್ನ ಮೂಲಕವೇ ಪ್ರಾರ್ಥನೆಯನ್ನ ಮಾಡಿ ದೇವರಿಗೆ ಇಲ್ಲ, ಹೀಗೆ ನಾವು ಒಂದು ರುದ್ರಾಭಿಷೇಕವನ್ನು ಕೊಡ್ತೇವೆ, ಹೀಗೆ ನನ್ನ ಮಗಳಿಗೆ ಮದುವೆ ಆಗಲಿಲ್ಲ, ಒಂದು ಮಾಂಗಲ್ಯವನ್ನ ಅಥವಾ ಸಂಬಂಧವನ್ನ ಕೂಡಿಕೊಳ್ಳುವ ಹಾಗೆ ಅವರಿಗೆ ಆಗಬೇಕು ಅಂತ ಹೇಳುವ ಪ್ರಾರ್ಥನೆಯನ್ನ ಮಾಡಿದರೆ ದೊಡ್ಡ ರೀತಿಯಲ್ಲಿ ಸಂಬಂಧಗಳು ಇಲ್ಲಿ ಮೂಡಿ ಬಂದಿದೆ. ತುಂಬ ಜನ, ಮತ್ತೆ ಇಲ್ಲಿ ತುಂಬ ಜನ ಹೇಗೆ ಹರಕೆ ಮಾಡ್ತಾರೆ ಹೇಳಿದ್ರೆ, ಇಲ್ಲಿ ಬಂದು ಮದುವೆ ಧಾರೆಯನ್ನ ಮಾಡಿಕೊಂಡು ಹೋಗ್ತಾರೆ. ಅಂದ್ರೆ ಅದೊಂದು ಇಲ್ಲಿಯ ವಿಶೇಷ ಕಾರಣಿಕ. ಮತ್ತೆ ಇನ್ನೊಂದು ಹನುಮಂತನೊಂದು ಇಲ್ಲಿಯ ವಿಶೇಷತೆ. ಇಷ್ಟು ದೊಡ್ಡ ಕಾಡು ಇಲ್ಲಿ, ಇಷ್ಟು ದುರ್ಗಮವಾದಂತಹ ಕಾಡು, ಆದರೆ ಇಲ್ಲಿ ಮಂಗಗಳ ಹಾವಳಿಯೇ ಇಲ್ಲ ನಮಗೆ. ನಮ್ಮ ದೇವಸ್ಥಾನದ ಸುತ್ತದಲ್ಲಿ 2 ತೆಂಗಿನ ಮರಗಳಿದೆ. ತೆಂಗಿನ ಮರದಲ್ಲಿ ಸುಮಾರು 1,000 ತೆಂಗಿನಕಾಯಿಯನ್ನು ನಾವು ಪ್ರತಿ ವರ್ಷ ಕಟಾವು ಮಾಡ್ತೇವೆ. ದುರ್ಗಮವಾದ ದಟ್ಟಾರಣ್ಯ, ಆದರೆ ಇಲ್ಲಿಯೂ ಕೂಡ ಮಂಗಗಳ ಹಾವಳಿ ಇಲ್ಲ. ಹಾಗಾಗಿ ಇಲ್ಲಿ ಇನ್ನೊಂದು ದೊಡ್ಡ ಪ್ರತೀತಿ ಏನು ಅಂತ ಹೇಳಿದ್ರೆ, ಹನುಮಂತನಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಮಾಡಿದರೆ ಮಂಗಗಳ ಹಾವಳಿ ಕಮ್ಮಿ ಆಗ್ತದೆ ಅಂತ ಹೇಳಿ ಬಹಳಷ್ಟು ಕೃಷಿಕರು ಇಲ್ಲಿಗೆ, ಈ ಪರಿಸರದಲ್ಲಿರುವ ಕೃಷಿಕರು ಬಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಮತ್ತೆ ಬಹಳ ಹಳ್ಳಿಯ ದೇವಸ್ಥಾನ ಆದದ್ರಿಂದ ದೊಡ್ಡ ಆಡಂಬರಗಳು ಇದೆಲ್ಲ ಏನಿಲ್ಲ. ಹನುಮಂತನಿಗೆ ಬಹಳ ಪಾನಕ ಸೇವೆಯನ್ನ ಕೊಡೋದು, ರುದ್ರಾಭಿಷೇಕವನ್ನ ಮಾಡೋದು, ಹೀಗೆಲ್ಲ. ಮತ್ತೆ ಇಲ್ಲಿ ಪರಿಸರವನ್ನ ನೀವು ವೀಕ್ಷಿಸಿದ್ರೆ ಕಡವೆಗಳು ಓಡಾಡುವಂಥದ್ದು, ಆನೆಗಳು ಬರುವಂಥದ್ದು,
ಇಲ್ಲಿ ಎಲ್ಲ ಸರ್ವೇ ಸಾಮಾನ್ಯ. ನಮಗೆ ರಾತ್ರಿ ಹೊತ್ತು ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಕಡವೆಗಳು ಓಡ್ತಾ ಇರ್ತವೆ, ಆನೆಗಳು ಇಲ್ಲೇ ಬಂದು ಗೇಳಿರ್ತವೆ. ಹಾಗೆ ಇದೊಂದು ದುರ್ಗಮವಾದ ಪ್ರದೇಶ. ಈ ದೇವಸ್ಥಾನದ ಮೂಲ ಇಲ್ಲಿ ಮೇಲೆ ಇತ್ತು ಅಂತ ಹೇಳ್ತಾರೆ, ಇನ್ನೂ ಕಾಡಿನಲ್ಲಿ. ಆಗ ಭಕ್ತರಿಗೆ ಅಲ್ಲಿಗೆ ಹೋಗ್ಲಿಕ್ಕಾಗುವುದಿಲ್ಲ, ಹುಲಿಗಳು ಹಿಡಿತದೆ ಹೇಳುವ ಪ್ರಾರ್ಥನೆಯನ್ನ ಮಾಡಿ ಶಿವನ ಸನ್ನಿಧಾನವನ್ನ ಈ ಕೆಳಗೆಗೆ ತಂದದ್ದು ಅಂತ ಹೇಳುವಂಥದ್ದು ಪ್ರತೀತಿ. ಇಲ್ಲಿ ಮೇಲೆ ಹೋದ್ರೂ ಆ ದೇವಸ್ಥಾನದ ಕುರುಹನ್ನು ನಾವು ಕಾಣ್ತೇವೆ. ವಿಶೇಷವಾಗಿ ವಿವಾಹದ ಬಗ್ಗೆ ಮತ್ತೆ ಬಹಳ ಮುಖ್ಯವಾಗಿ ಮಂಗನ ಏನು ಸಮಸ್ಯೆಗಳು ಬಂದಾಗ ಅದಕ್ಕೆ, ಮತ್ತೆ ಎಷ್ಟೋ ಜನ ಇನ್ನೊಂದು ನಾನು ತಿಳ್ಕೊಂಡದ್ದು ಅಂತ ಹೇಳಿದರೆ, ನೀರಿನ ಸಮಸ್ಯೆಗಳು ಬಂದಾಗ ಕೊಳವೆ ಬಾವಿಯನ್ನು ತೋಡುವಾಗ ನೀರು ಸಿಕ್ಕದೇ ಇದ್ದಾಗ ಬಂದು ಪ್ರಾರ್ಥನೆಯನ್ನ ಮಾಡುವಂಥದ್ದು, ಇದೆಲ್ಲ ಇಲ್ಲಿ ಬಹಳ ವಿಶೇಷವಾದದ್ದು. ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಸಂಯೋಜಿಸ್ತೇವೆ. ಹನುಮನಿದ್ದದ್ರಿಂದ ರಾಮನವಮಿ ಇದೆ, ಮತ್ತೆ ಹನುಮ ಜಯಂತಿ ಇದೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿಯ ಗಣಪತಿಯಲ್ಲಿ ಗಣೇಶೋತ್ಸವದ ದಿನ ಇಲ್ಲಿ ಚೌತಿಯನ್ನು ನಾವು ಆಚರಿಸ್ತೇವೆ. ಆದರೆ ಬೇರೆ ಗಣಪತಿಯನ್ನ ಕುರಿಸಿ ನೀರಿಗೆ ಹಾಕೋದಿಲ್ಲ, ನಮ್ಮ ದೇವಸ್ಥಾನದಲ್ಲಿರುವಂತಹ ಗಣಪತಿಗೆ ನಾವು ಆರಾಧನೆಯನ್ನ ಮಾಡುತ್ತೇವೆ. ಅದು ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಬಂದಿದೆ. ಎಲ್ಲ ಗ್ರಾಮದಲ್ಲಿಯೂ ನಾವು ಗಣಪತಿಯನ್ನ ಇಡುದು, ಸಂಘಟನೆ ಅಂತ ಹೇಳಿ ಒಂದಷ್ಟು ಹಣವನ್ನ ನಾವು ಖರ್ಚು ಮಾಡುವಂಥದ್ದು. ತುಂಬಾ ಜನಕ್ಕೆ ಅದು ಒತ್ತಾಯ ಆಗ್ತಾ ಇದೆ, ಒತ್ತಡಗಳಾಗ್ತಾ ಇದೆ. ಆದ್ರೆ ಇಲ್ಲಿ ಯುವಕರದ್ದೆಲ್ಲ ಕ್ರಮ ಹೇಗೆ ಹೇಳಿದ್ರೆ, ನಮ್ಮ ದೇವಸ್ಥಾನದಲ್ಲಿರುವ ಗಣಪತಿಗೆ ಗಣೇಶೋತ್ಸವವನ್ನ ಮಾಡುದು. ಅದೇ ವರಮಹಾಲಕ್ಷ್ಮಿ ಇದೆ. ಮತ್ತೆ ಧನುರ್ಮಾಸದಲ್ಲಿ ಸಾಮೂಹಿಕ ಶಿವ ಪಂಚಾಕ್ಷರ ಪಠಣ ಇದೆ. ಬೆಳಿಗ್ಗೆ 4:30-5 ಗಂಟೆಗೆ 200ರಿಂದ 300 ಜನ ಭಕ್ತರು ಬಂದು ಏಕಸ್ವರದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನ ಹೇಳ್ತೇವೆ. ಈಗ ಒಟ್ಟಿನಲ್ಲಿ ನಮ್ಮ ಸನಾತನ ಧರ್ಮದ ಉಳಿವಿಕೆಗಾಗಿ ನಮ್ಮ ಒಂದು ಏನು ಗುಪ್ತವಾದಂತಹ ಸೇವೆ ಇಲ್ಲಿ ನಡೀತಾನೆ ಇದೆ. ಆದಾಯದ ಅತ್ಯಂತ ದೊಡ್ಡ ಕೊರತೆ ಇದೆ. ಆದರೆ ಭಕ್ತರ ದೇಣಿಗೆಯಿಂದ ತುಂಬ ಜನ ಮನೆಯಿಂದ ಅಕ್ಕಿಯನ್ನ ತೆಂಗಿನಕಾಯನ್ನೆಲ್ಲ ಕಳಿಸಿಕೊಟ್ಟು ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ವಿಶೇಷವಾದ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರ ಸಹಕಾರದಿಂದ ದೇವಸ್ಥಾನ ಉಳಿದಿದೆ, ಬೆಳೀತಾ ಇದೆ. ವಿಶೇಷವಾಗಿ ಶಿವರಾತ್ರಿಯ ಪ್ರಯುಕ್ತ ಮೋಹನ್ ಕುಮಾರ್ ರವರು ಒಂದು ವಿಶೇಷವಾದ ಶಿವನ ಮೂರ್ತಿಯನ್ನ ಶಿವನದಿ ಕಿನಾರೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ದಾರೆ. ಅದೊಂದು ದೇವಸ್ಥಾನಕ್ಕೆ ಮೆರುಗನ್ನ ತರುತ್ತದೆ ಹೇಳುವಂತಹ ಭಾವನೆ ನನ್ನದು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶಿವರಾತ್ರಿಯ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ. ಕೂಡಬೆಟ್ಟಿನ ಸದಾಶಿವ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಬಲಿಯೂ ಕೂಡ ನಡೀತು. ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಈ ಕ್ಷೇತ್ರದ ಸಮಿತಿಯವರು ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಈ ದೇವಸ್ಥಾನದ ಶಿವಪೂಜೆಯ ಸಮಿತಿಯವರಾಗಿರ್ಬೋದು, ಈ ಶಿವರಾತ್ರಿ ಉತ್ಸವದ ಸಮಿತಿಯವರಾಗಿರ್ಬೋದು, ಅದರ ಪದಾಧಿಕಾರಿಗಳಾಗಿರ್ಬೋದು, ಎಲ್ಲರ ಜೊತೆಗೆ ನಾವು ಮಾತನಾಡುವ, ಅವ್ರ ಹತ್ರನೇ ಇವತ್ತಿನ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಸದಾಶಿವ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತೇನಾದರೂ ಅವರ ಜೀವನದಲ್ಲಿ ಏನಾದರೂ ಕಾರ್ಣಿಕಗಳು ನಡೆದಿದೆಯಾ ಅನ್ನೋಂಥದ್ದನ್ನು ಕೇಳಿ ಪಡೆಯುವಂಥ ಸಂದರ್ಭ ಆಯಿತು. ನಮಸ್ತೆ. ಸ್ಥಳ ಸಾನ್ನಿಧ್ಯದ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಶ್ರೀ ಸಾಂಬ ಸದಾಶಿವನನ್ನು ಮನಸಾರಿ ಸ್ಮರಿಸ್ತಾ ಇದ್ದೇವೆ. ಹಾಗೆ ನಮ್ಮದು ಈ ಕೂಡಬೆಟ್ಟು ದೇವಸ್ಥಾನ ಇವತ್ತು ಶಿವರಾತ್ರಿ ಉತ್ಸವದ ಪ್ರಯುಕ್ತ ಜಾತ್ರೋತ್ಸವ ನಡೀತಾ ಇದೆ. ತುಂಬ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಪ್ರಸ್ತುತ ನನ್ನ ಹೆಸರು ರಾಜೇಶ್ ಎನ್ನಾರ್ ಅಂತ. ನಾನು ಪ್ರಸ್ತುತ ಸಮಿತಿಯಲ್ಲಿ ಉಪಾಧ್ಯಕ್ಷ ಜವಾಬ್ದಾರಿ ನಿರ್ವಹಿಸ್ತಿದ್ದೇನೆ. ಹಾಗೆ ಕಳೆದ ಅವಧಿಯಲ್ಲಿ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿದ್ದೆ. ಹಾಗೆ ತುಂಬ ಅಪರೂಪವಾದಂತಹ ನಮ್ಮ ಈ ದೇವಸ್ಥಾನದ ಕಾರ್ಯಕ್ರಮವನ್ನು ನಾವು ತುಂಬ ಅಪರೂಪ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಪ್ರಕೃತಿಯ ಮಧ್ಯೆ ಇರತಕ್ಕಂಥ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ. ಬೇರೆ ಕಡೆಗೆ ಹೋಲಿಸಿದರೆ ತುಂಬ ವಿಭಿನ್ನವಾಗಿ ಕೆಲವು ಕಾರ್ಯಕ್ರಮಗಳನ್ನು ನಾವು ಸಂಘಟಿಸ್ತಾ ಇದ್ದೇವೆ. ಮುಖ್ಯವಾಗಿ ದೇವಸ್ಥಾನದ ಜವಾಬ್ದಾರಿ ನಿರ್ವಹಿಸ್ತಕ್ಕಂತಹ ಶ್ರೀಯುತ ಧನಂಜಯರಾವ್ ಇವರ ಒಂದು ವಿಚಾರಗಳೇ ವಿಭಿನ್ನವಾಗಿರ್ತವೆ. ಆ ಪ್ರಕಾರವಾಗಿ ತುಂಬ ಜನಮಾನಸಕ್ಕೆ ಹತ್ತಿರವಾಗತಕ್ಕಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇವೆ ಇಲ್ಲಿ. ಅದೇ ರೀತಿ ಇವತ್ತು ಕೂಡ ವಿಜೃಂಭಣೆಯಿಂದ ಭಜನೆಯ ಮೂಲಕ ಮೆರವಣಿಗೆ ಆಯಿತು. ಕುಕ್ಕಾವು ಸೇತುವೆ ಬಳಿಯಲ್ಲಿ ಈ ಶಿವನ ಮೂರ್ತಿಯನ್ನು ಅನಾವರಣಗೊಳಿಸಲಿಕ್ಕಾಯಿತು. ಅದೇ ರೀತಿ ಇಲ್ಲಿ ಬಂದು ಈಗ ಬಲಿ ಉತ್ಸವವಾಗಿ ಈಗ ಬಟ್ಟಲು ಕಾಣಿಕೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ರಾತ್ರಿಗೆ ವಿಶೇಷ ಬಲಿ ಉತ್ಸವಗಳಿದೆ, ರಂಗಪೂಜೆ ಕಾರ್ಯಕ್ರಮ ಇದೆ. ಹಾಗೆ ಜಾಗರಣೆ ಪ್ರಯುಕ್ತವಾಗಿ ತುಳುನಾಡಿನ ಒಂದು ವಿಶೇಷ ಗ್ರಾಮೀಣ ಕೂಟ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ತೆಂಗಿನಕಾಯಿ ಕುಟ್ಟುವಂಥ ಸ್ಪರ್ಧೆ ಒಂದು ನಡೀತಾ ಇದೆ. ಹಾಗೆ ಇಂತಹ ಒಂದು ವಿಭಿನ್ನವಾಗಿದ್ದ ಕಾರ್ಯಕ್ರಮ ನನಗೆ ತುಂಬ ಹೆಮ್ಮೆ ಆಗ್ತದೆ. ಯಾಕೆಂತೇಳಿ ನಮ್ಮದು ಇಲ್ಲಿ ಗಣೇಶೋತ್ಸವ ಕೂಡ ಹಾಗೆ ನಾವು ಯಾವುದೇ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡದೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗಣೇಶನಿಗೆ ವಿಶೇಷ ಪೂಜೆಯನ್ನು ಮಾಡಿಕೊಂಡು ಒಂದು ಸಾಂಸ್ಕೃತಿಕವಾಗಿ
ವಿಶೇಷ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಆಡಂಬರಕ್ಕಿಂತ ಹೆಚ್ಚು ಧಾರ್ಮಿಕತೆಗೆ ಭಕ್ತಿಭಾವಕ್ಕೆ ಒತ್ತನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಕೂಡಬಿಟ್ಟು ಶ್ರೀ ಸಾಂಬದ ಶಿವ ದೇವರಿಗೆ ವಂದನವಾಗ್ತದೆ. ಶಿವರಾತ್ರಿ ಉತ್ಸವದ ಬಗ್ಗೆ ಒಂದು 2 ಮಾತಾರೆ ಆಯ್ತು ನೆನಪಣ್ಣ ಬಾರಿಗೆ ತೆರಿದಿನ ಆಯ್ತು ಏನು ವಾರೋಡ ನಿತ್ಯ ಒಂದು 2-3 ಸರ್ತಿ ಬತ್ತು ಬಂದಿಪ್ಪೆ ಮುಲ್ಪದ ಕಾರ್ಯಚಟುವಟಿಕೆ ಬಗ್ಗೆ ಮುಲ್ಪಂಡ ಮುಲ್ಪ ಐಕ್ಯಂದೆ ಬರೋಡಪ್ಪದು ಅಲ್ಲ ಈ ವ್ಯಾಪ್ತಿ ಆಯ್ತ ಬಂಡ ಏರ್ಲ ಬತ್ತು ಹೋಗ್ನ ಆಯ್ತು ಶನಿಗಾರ ಆಚಾರ ಇತ್ತನ ಆಯ್ ಅಂಚಿತಾಗ್ಲಿ ಮಾತ್ರ ಹೇಳಿ ಬರೋದು ಈಜಿನ ಸೇವೆಗಿಂದ ಬರೋಡು ಹೊರತು ಈಜಿನ ಪಂಡ ಈತ ಮೂಡಿಯಾಗಿ ಏರ್ಲ ಬರ್ಪುಜ್ಜಿರು ರೋಡ್ ಸೈಡ್ ಅಂಡ ದೇವಸ್ಥಾನ ಅಡ್ಡ ಬುರ್ದು ಹೋಯಿಂದ ಅಂಚಂದ ಇಡೀಗ ಐಕಂದೇ ಸಲಾದ ಕುಕ್ಕಾವು ಸಂಕರ್ದ ಇಡೀಗ 2 ಕಿಲೋಮೀಟರ್ ಉಂಟು ಎವರೇಜ್ ಐಕಂದ ಬರ್ಬೇಕು ಏನು ಪ್ರತಿ ಶನಿವಾರ ಅಂತೂ ಉಲ್ಲೇನೆ ಆಯ್ತು ಇಟ್ಟು ವಾರ 2 ಸರ್ತಿ ಏನು 10 ಮುಲ್ಪ ಎಂಚು ಉಂಟು ಆಯ್ತು ವ್ಯವಸ್ಥೆ ಉಂಟು ಮಳೆಗಾಲ ಪಡು ಎಂಚು ಆ ಕಾಲ ಆ ಕಾಲಘಟ್ಟ ಎಂಜಿ ವಾರ ಒಂದು 2-3 ಸರ್ತಿ ಬತ್ತು ಹೋಗ್ತಾರೆ ಅಂಚನೆ ಬಟ್ಲು ಲೆಪ್ಪರು ಬಟ್ಲು ಲೆಕ್ಕಲ ಬಟ್ರಿಗೆ ಅರಿ ತಾರಾಯಿ ಉಮ್ಮದು ಕೊಣತ್ ಕೊರಡಪ್ಪನು ಆ ಸೇವೆನ ಮಲ್ತೊಂದು ಮುಲ್ಪ ಆಯ್ತ ಬೋರ್ಡು ಎಣ್ಣೆದ ಸಮಸ್ಯೆ ಇತ್ತನ ಎಣ್ಣೆ ಅತನ ಎಣ್ಣೆ ವರ್ಷ ಬನ್ನಗ ಬಟ್ರಿನ ದಾಂಟ ಅವರ ಹೊರಡು ಸುದೆ ಅಡ್ಡ ಹಾಕೊಂಡು ಇಂಚೆ ದಂಚಿ ಬಲ್ಲಬಾರ್ದು ದಾಂಟದ್ದು ಬಟ್ರನ್ನ ಕಡಪುಡ್ದು ಕೂಡ ಬಯ್ಯದ ಪೂಜೆಗಳ ಕಾತುಕೊಳ್ಳುದು ಬಟ್ರೆಗಳ ಸಮಸ್ಯೆ ಹಾಕೊಂಡು ಒಂದು ಬಟ್ರೆ ಕಾತುಕೊಳ್ಳುದು ರಿಟರ್ನ್ 6 ಇಲ್ಲಡೆ ಕಡಪು ಅಂಚಿನ ಬಸ್ ಅಂಚನೆ ಮಸ್ತ್ ಅವೇ ರೀತಿ ಕತ್ತಲೆಯವರು ಮತ್ತನ ಬೋಡಿಗೆಲ್ಲ ಹಾಕೊಂಡು ಬರಂಡೆ ಈ ತಡೆಗೋಡೆ ಎಂಗ್ಲಂಚೂರು ಬಿರುಕು ಬುರ್ದಿತ್ತು ಕತ್ತಲೆ ಬತ್ತಿತ್ತೆ 11 ಗಂಟೆ ರಾತ್ರಿಗೆ ಕೆಲಸ ಹೋಗಿ ಬರ್ಪಂಡಿರ್ತಾರೆ ಏನು 10-11 ಗಂಟೆ ರಾತ್ರಿ ఆయన ಅಂಚಿಡ್ದುಗಳು ಇರ್ತಾರೆ ಇಂಚಿಡ್ದು ಗಂಟೆ ಅವನು 2 ಸುರಾಂಡು ಯಾಕೆ ಒಂಚೂರು ಬೆಗಾರ ಸುರಾಂಡು ಅಪ್ಪಗ ಸಮಸ್ಯೆ ಹಾಕೊಂಡು ಇಂಚಿ ಬತ್ತ ಲೈಟ್ ಮಾಡೋದು ಇಂಚಿಡ್ದು ಅನ್ನಗ ಮೂಲ ನಾಲೆಜ್ಜಿ ಅಂಚಿಡ್ದು ಸೌಂಡ್ ಗಂಟ್ರ ಸುರಾಂಡು ಕೂಡ ಅವ ಹೆಂಗೆ ಬೋಡಿಗೆ ಆಯ್ತು ಹೆಂಗೆ ಏನು ಪಂಡ ಆತೊಂಜಿ ಪೋಡಿಪುನ ಆಯ್ತು ಏನಕ್ಕೆ ಕಾಡಿಲ್ಲ ತಲ ಇಂಚಿತ ಉಂಡು ಆ ಜಾಗ ಜರ್ಪುನ ಅಂಚಿತ ವ್ಯಕ್ತಿ ಹೆಂಗೆ ಪಂಡ ಅಂಚಿತನೊಂಜಿ ಬೋಡಿಗೆ ತಾಲೆಜ್ಜಿ ಬೋಡಿಗೆ ಆಯ್ತು ಅಂಚಿ ಬಾಯ್ ಆಪುನ ಅದಾಯ್ತು ಆಪುನ ಅಂತ ಮೂಲೆ ಕುಲ್ಲಿ 11 ಗಂಟೆ ರಾತ್ರಿ ಒರಿಯ ಕುಲ್ಲಿ ಆಡ ಕೆಲಸ ಆಗಲು ಬತ್ತಿಜರು ಫೋನ್ ಮಲ್ತ್ಕೊಂಡೆ ನಿಕ್ಲಿ ಈತು ಕೊಡ್ತು ನಾನು ಕಾಪಾರ ಮಾರದ ಬತ್ತಿಜಾರ ಎಂಕ್ಲು ಉಬ್ಬರದುಲ್ಲ ಉಬ್ಬರ ನನ್ನ ಬರೋಡತ್ತೆ ಈರನ ಕಾಪಾರ ಇರು ಉಂತೋರ್ಚಿ ಬಿರವಲ್ಲ ಏನು ಪೋಯ ಅಂಚನೆ ಒಂದು ಸರ್ತಿ ಎಂಗ್ಲು ಒಂದು ಸರ್ತಿ ಬಲ್ಪು ಬಂದಾಗ ಅಯ್ಯಪ್ಪನ ಗುಡಿ ತೊಳ್ಳಾಯಿಡಿ ಸಾಸ ಧರ್ಮ ಸಾಸ ಗುಡಿ ತೊಳ್ಳಾಡಿ ಆ ಮಕರ ಸಂಕ್ರಾಂತಿ ಮಲ್ತೊಂದು ಜನ ಕ್ಲಾಪಾಗ ಆಯ್ತು ಬಿಡಾಡಿ ಫುಲ್ಲು ಕಪ್ಪು ಆದಿತ್ತು ಭಸ್ಮ ಭಟ್ರು ಬತ್ತೇರು ಏನಾರು ಲೆತ್ತೇರು ಭಟ್ರು ಸುರು ಮುಲ್ಪ ಸಮಸ್ಯೆ ಇಟ್ಟಿಗೆ ಫೋನ್ ಮಲ್ಪೇರು ಅಲ್ಲ ಇಂಜಿನ್ ಬತ್ತು ಅಯ್ಯಪ್ಪನ ಗುಡಿ ಕಪ್ಪು ಆತು ಮಾರ ಪುರ ಅಂಡೆ ಆಯ್ತು ನೋಂಡೆ ಇಜ್ಜು ಬೂಸ್ಟ್ ತಲೆಕೊಂಡು ಫುಲ್ಲು ಬೂಸ್ಟ್ ಉಂಡು ಆ ಲಿಂಗ ಸಮೇತ ನೆಲ ಇಂಚ ಪೂಜೆವನ ಭಸ್ಮನೆ ಫುಲ್ಲು ಏನು ಲೆಕ್ಕ ಒಂದು ಆಯ್ತು ಇಂಚ ಅದನ್ನು ಬಿತ್ತು ಫುಲ್ಲು ಗುಡಿ ಟಿಜ್ಜಿ ಆಯ್ತು ಎನ್ನ ಮೊಬೈಲ್ ಇತ್ತೆಲ್ಲ ಪಡಂದೆ ಮೊಬೈಲ್ ಉಂಡು 2 ಸರ್ತಿ ಅಂಚಾಂಡು ಆಯ್ತು ತಂತ್ರದಾರ ಮಕರ ಸಂಕ್ರಾಂತಿ ಉತ್ಸವ ಮಲ್ಪಲೆ ಒಂಜಿ ದೇವರಿಗೆ ಒಂಜಿ ಹಾಲು ಪಾಯಸ ಬಂದಿದ್ದು ಅಂಚ ಆಯ್ತು ಮಕರ ಸಂಕ್ರಾಂತಿ ಉತ್ಸವ ಮಲ್ಪ ಮಲ್ತನೆ ಮುಲ್ಪ ಅಂಚಿದ ಸಮಸ್ಯೆ ಇಲ್ಲದಲ್ಲ ಈ ತೊಟ್ಟು ಆತು ಭಸ್ಮ ಖಾಲಿ ಕಪ್ಪು ಭಸ್ಮ ಫುಲ್ಲು ಕಪ್ಪೆ ಈರ್ನ ನಮ್ಮ ರಂಗೋಲಿ ಬಿಡ್ಪ ಬೆಂಚ ಅವೇ ರೀತಿ ನೆಲಕ್ಕೆ ಫುಲ್ಲು ಭಸ್ಮ ಲಿಂಗordu ಪತ್ತಿನ ತಿರ್ತು ನೆಲ ಫುಲ್ಲು ಭಸ್ಮ ಆದಿತ್ತು 2 ಸರ್ತಿ ಅಂಚ 2 ಸರ್ತಿ ಅಂಚ ಅಂಚ ಐನು ಬುಕ್ ಆಯ್ನ ಕ್ಲೀನ್ ಮಲ್ತದ್ದು ಆಯ್ತು ಕಂಜಿ ತಂತ್ರದಾರಕ್ಕೆ ಮಕರ ಸಂಕ್ರಾಂತಿ ಉತ್ಸವ ಆಯ್ತಾ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಉತ್ಸವ ಬೈರಂಜಿ ಅನ್ನದಾನ ಮಲ್ತೊಂದಿಲ್ಲ ಈ ಥರ ದೇವರ ಕೊರಲು ನಡತೊಂದು ನಾನು ಅಂಚದೆ ನಿತ್ಯಕ್ಲ ನಡತೊಂದು ಇಪ್ಪಟ್ಟು ಬಂದು ದೇವರ ಪ್ರಾರ್ಥನೆ ಮಿತ್ತವಾಗಿಲು ಕರಿವದ್ಯಾಗ ಬೊಕ್ಕ ಮಲವಂತಿ ಗ್ರಾಮದ ಮಾತ ಗ್ರಾಮಸ್ಥರೇ ಕೂಟ ಬಿಟ್ಟು ಸದಾಶಿವ ದೇವಸ್ಥಾನ ನೋಡಿ ಇನ್ನು ಶಿವರಾತ್ರಿ ಬೊಲ್ಪುರದೆ ಧಾರ್ಮಿಕ ಕಾರ್ಯಕ್ರಮ ಅಡುಗ ದುರ್ಗಾನಗರದು ಒಂಜಿ ಕಮ್ಮಿಡು ಒಂಜಿ 400-500 ಜನ ಸೇರಿದ ಒಂಜಿ ಭಜನಾ ಮೆರವಣಿಗೆ ಅಂಡು ಐಡು ಬೊಕ್ಕ ಮೂಲು ಮಹಾಪೂಜೆ ಅಂಡು ಐಡು ಬೊಕ್ಕ ಮುಲ್ಪ ವಿವಿಧ ರೀತಿಯ ಪಟ್ಟಣ ಕಾಣಿಕೆ ದರ್ಶನ ಬಲ್ಲಿ ಪುರಾತನ ಅಂಚನೆ ಮೂಲು ಇನ್ನು ನಿರೀಕ್ಷೆ ಮುಗಿದಲ್ಲಿ ಜನ ಸೇರಿದ್ರು ಭಾಳ ಖುಷಿ ಆಯ್ತು 1,000 ಜನ ಸೇರಿದ್ರು ವಿವಿಧ ರೀತಿಯ ಫಲಹಾರ ಮಾಡ್ತಾರೆ ಚಪಾತಿ ದೋಸೆ ಇಡ್ಲಿ ಕ್ಷೀರ ಬಟಾಟಂಬಡೆ ಬೋಡಿ ಮೊಸರನ್ನ ಇತ್ಯಾದಿ ರವೆ ಸಜ್ಜಿಗೆ ಬೇತೆ ಬೇತೆ ತಿಂಡಿ ಮಾಡ್ತಾರೆ ಮಾತನೆ ಜೊತೆ ಬೋತಾರೆ ಅಂಚನೆ ಬೈಯಡ್ಲ ಒಂಜಿ ಯೋಗ ವ್ಯಾಯಾಮ ಒಂಜಿ ಮಲ್ಪ ಒಂಜಿ ಬರ್ಪೇರು ಅಂಚನೆ ಬುಕ್ಕ ಉಡುಪಿ ದಕ್ಕಣ ಒಂಜಿ ಕಲಾರಂಗ ದಕ್ಕಣ ಒಂಜಿ ಕಾರ್ಯಕ್ರಮ ಉಂಡು ಅಂಚನೆ ಇಂಚನೆ ಬುಕ್ಕ ಭೂತಗೋಲ ಉಂಡು ಒಂದು ಮಹಾರಂಗ ಪೂಜೆ ಉಂಡು ಭೂತಗೋಲ ಉಂಡು ಬುಕ್ಕ ತಾರಾಯಿ ಕೊಟ್ಟಿನ ಸ್ಪರ್ಧೆ ಒಂಜಿ ಗಮ್ಮತ್ತು ಮಲ್ಪನೆ ಕ್ರಮ ಉಂಟು ತಾರಾಯಿ ಕೊಟ್ಟು ಮಾತೆಲ್ಲ ಬರ್ತದೆ ಎಂಗ್ಲ ದೇವಸ್ಥಾನ ಒಂಜಿ ಎಂಚ ಪಂಡ ಎಂಕ್ ಬಂಡ ಎಂಕ್ ಪುಗಾರ್ನತ್ತೆ ಎಂಗ್ಲ ಕಾರ್ಯಕ್ರಮ ಎಂಗ್ಲ ಎಂಚ ವ್ಯವಸ್ಥೆ ನಿಕ್ಲು ಬತ್ತು ಪಂಡ ತುನ್ನ ಗೊತ್ತಾಪ ನಂಗೆ ಮಾತೆಲ್ಲ ಬರೋಡು ಎಂಗ್ಲ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡು ಬಂದು ನಂಗೆ ಹೇಳುದು. ಮೊದಲನೇದು ಎಲ್ರಿಗೂ ನಮಸ್ಕಾರ. ನಾನು ಒಂದು ಈ ಗ್ರಾಮ ಆಡಳಿತಾಧಿಕಾರಿಯಾಗಿ ಪ್ರಭಾರವನ್ನು ಪಡೆದುಕೊಂಡೆ. ಹಾಗೆ ಈ ಸಲದ ಅಂದರೆ ವ್ಯವಸ್ಥಾಪನಾ ಸಮಿತಿ ಇನ್ನೇನು 6 ತಿಂಗಳಲ್ಲಿ ಆಗ್ತದೆ. ಅಲ್ಲಿ ತನಕ ನನಗೆ ಈ ದೇವಾಲಯದ ಒಂದು
ದೇವರ ಆಶೀರ್ವಾದ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಾವು ದೇವರಿಗಿಂತ ಯಾರು ದೊಡ್ಡವರಲ್ಲ. ಏನೋ ಒಂದು ಸೇವೆ ಮಾಡಲಿಕ್ಕೆ ಒಂದು ಅಧಿಕಾರಿಯಾಗಿ ಈ ದೇವಾಲಯವನ್ನು ನೋಡಿಕೊಳ್ಳಿಕ್ಕೆ ಇದು ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಅಂತ ಒಂದು ನೇಮಕ ಮಾಡಿದ್ದಾರೆ. ಇದು ದೇವರ ಅನುಗ್ರಹ ಅಂತ ಹೇಳಿ ಭಾವಿಸ್ತೇನೆ. ಇಲ್ಲಿ ಒಂದು ಸಾವಿರಾರು ವರ್ಷದ ಇತಿಹಾಸ ಇರುವ ಈ ದೇವಸ್ಥಾನ ಅಂತ ಹೇಳ್ಬೋದು. ಕೂಡಬೆಟ್ಟು ಅಂದರೆ ಈ ಪಶ್ಚಿಮ ಘಟ್ಟ ತಪ್ಪಲಿನ ಪ್ರದೇಶದಲ್ಲಿ ಇದ್ರೂ ಕೂಡ ಇಲ್ಲಿ ಜನಸಂಖ್ಯೆ ನೋಡ್ಬೋದು ನೀವು. ಈಗ ನೋಡಿರ್ತೀರಿ, ಎಲ್ಲ ಗ್ರಾಮಸ್ಥರು ಇರ್ಬೋದು, ಪರವೂರಿನವರು ಬಂದಿಲ್ಲಿ ಈ ಶಿವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಶಿವನ ದೇವಾಲಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಏನು ಕಾರ್ಯಕ್ರಮ ನಡೀತಾ ಉಂಟು, ಇದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಹಿಂದಿನ ಆಡಳಿತ ಮಂಡಳಿಯವರು ಕೂಡ ಈಗಿನ ಈ ನೇಮಕ ಮಾಡಿದ್ದಾರೆ ಈಗಿನ ಇದರಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಉಂಟು. ಸೊ ಇದನ್ನು ದೇವರ ಆಶೀರ್ವಾದ ಪಡಿಕೆ ನಾವು ಕೂಡ ಪುಣ್ಯವಂತರಾಗಿದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ನಿಮ್ಮ ಜೀವನದಲ್ಲಿ ಇಲ್ಲಿ ಬಂದಾದ್ಮೇಲೆ ಬಂದಾದ ನಂತರ ಅದೇ ದೇವಾಲಯ ಈಗ ನಮ್ಗೆ ಏನಾದ್ರೂ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ನಮಗೆ ಒಂದು ಸರ್ಕಾರಿ ಅಧಿಕಾರಿ ಅಂದಮೇಲೆ ಬೇರೆ ಬೇರೆ ರೀತಿಯಲ್ಲಿ ಏನಾದ್ರೂ ಒಂದು ತೊಡಕು ಬರ್ತಾ ಇರ್ತದೆ. ಅದು ಇದು ಅಂತ ನಾವು ಎಷ್ಟೇ ಇದು ಮಾಡಿದ್ರು ಕೂಡ ನಮ್ಮ ಉದ್ಯೋಗದಲ್ಲಿ ಏನಾದ್ರು ತೊಂದರೆ ಕಿರಿಕಿರಿ ಆಗಾಗ ಎನಿಸಿದಾಗ ನಾನು ಇಲ್ಲಿ ಬಂದು ಒಂದು ಪ್ರಾರ್ಥನೆ ಮಾಡಿದಾಗ ಅಥವಾ ಬೇರೆ ದೇವರನ್ನಲ್ಲಿ ಏನಾದ್ರು ಶಿವನನ್ನು ಆರಾಧನೆ ಇಲ್ಲಿ ಒಂದು ಅನ್ನಕಾಯಿ ಅಥವಾ ಏನಾದ್ರು ಮಾಡ್ತೇನೆ ಅಂತ ಹೇಳಿದಾಗ ಅದೇನೋ ಒಂದು ರೀತಿಯಲ್ಲಿ ನನಗೆ ಅದು ನಂಬಿಕೆ ಅಂತ ಹೇಳ್ಬೋದು. ಅದು ಯಾವುದೇ ಕಿರಿಕಿರಿ ಇದ್ರೂ ಕೂಡ ಹೋಗಿ ಒಂದು ಮನಸ್ಸಿಗೆ ಆನಂದವನ್ನು ಕೊಡ್ತದೆ. ಮತ್ತು ಇಲ್ಲಿ ಬಂದಾಗ ನನಗೆ ಮನಸ್ಸಲ್ಲಿ ಏನೇ ಸಾವಿರ ಯೋಚನೆ ಇರ್ತದೆ, ಮನಸ್ಸು ಚಂಚಲ ನಮ್ಮದು, ಅದು ಎಲ್ಲೆಲ್ಲಿ ಓಡಾಡ್ತಿರ್ತದೆ, ಅದನ್ನು ಒಂದು ಕಡೆ ಹಿಡಿದಿಡ್ಲಿಕ್ಕೆ ಕಷ್ಟ. ಸೊ ಇಲ್ಲಿ ದೇವಸ್ಥಾನ ಯಾವುದೇ ಇರ್ಬೋದು, ಶಿವನ ದೇವಸ್ಥಾನದಲ್ಲಿ ಮತ್ತು ಇನ್ನಿತರ ದೇವಸ್ಥಾನಕ್ಕೆ ಹೋದಾಗ ನಾವು ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಕೂತಾಗ ಅಲ್ಲಿ ನಮ್ಮ ಮನಸ್ಸಿನಲ್ಲಿರುವ ಏನೇ ಕೆಟ್ಟ ಯೋಚನೆ ಇದ್ರೂ ಕೂಡ ಅಥವಾ ಏನಾದರೂ ಒಂದು ಬೇಸರ ಅಥವಾ ಏನಾದರೂ ಒಂದು ಕಿರಿಕಿರಿ ಇದ್ರೂ ಕೂಡ ನಾವೊಂದು ಅಲ್ಲಿ ಹೋಗಿ 10-15 ನಿಮಿಷ ಕೂತಾಗ ನಮ್ಮ ಆ ದಿನ ಇರ್ಬೋದು ಅಥವಾ ನಮ್ಮ ಮನಸ್ಸಿಗೆ ಶಾಂತಿ ಲಭಿಸ್ತದೆ. ಸೊ ಇದೆಲ್ಲ ನಮ್ಮ ದೇವರ ಕೃಪೆ. ಅಂದರೆ ನಾವು ಏನು ಜೀವನ ನಡೆಸ್ತಿದ್ದೇವೆ ಇದಕ್ಕೊಂದು ಯಾರಾದರೂ ಒಂದು ಸೂತ್ರಧಾರಿ ಅಂತಿದ್ರೆ ಅದು ಕೂಡ ದೇವರು, ಅದು ಕೂಡ ಶಿವ ಅಂತ ಹೇಳಿದ್ರೆ ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಅಂತಹ ಸೃಷ್ಟಿಕರ್ತನ ಈ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇದ್ದೇವೆ. ಈ ಶಿವರಾತ್ರಿಯ ಸಂದರ್ಭದಲ್ಲಿ ನಾವು ಇಡೀ ದಿವಸ ಇವತ್ತೇನು ಈ ಬೆಳಿಗ್ಗೆಯಿಂದ ಪ್ರಾರಂಭಗೊಂಡಿದೆ, ಸುಮಾರು 7-7:30 ಗಂಟೆಯಿಂದ ಏನು ಧಾರ್ಮಿಕ ಇರ್ಬೋದು ಮತ್ತು ಇದು ವೈದಿಕ ಕಾರ್ಯಕ್ರಮ ನಡೀತಾ ಉಂಟು. ಇನ್ನು ಸಂಜೆ ಕೂಡ ಜಾಗರಣೆ, ಅಂದರೆ ಮುಂಜಾನೆ ನಾಳೆ ಬೆಳಗಿನವರೆಗೆ ಕೂಡ ಜಾಗರಣೆ ರೀತಿಯಲ್ಲಿ ಯಾವುದೇ ಒಂದು ರೀತಿಯ ಇಲ್ಲಿ ಅಂದರೆ ವಿಶ್ರಾಂತಿ ಇಲ್ಲ, ಕಂಟಿನ್ಯೂಸ್ ಅಂದರೆ ನಡೀತಾನೆ ಇರ್ತದೆ. ಧಾರ್ಮಿಕ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಉಂಟು. ಸೊ ಇದರಲ್ಲೆಲ್ಲ ನಾವು ಪಾಲ್ಗೊಂಡು ಈ ದಿನವನ್ನು ಬಹಳ ನಮ್ಮ ಜೀವನದಲ್ಲಿ ಒಂದು ಇಟ್ಕೊಳ್ಳುವ ದಿನವಾಗಿ ನಾವು ಕಾಣ್ಬೋದು. ಯಾಕೆಂತೇಳಿ ಇದು ನನಗೆ ಆಡಳಿತಾಧಿಕಾರಿಯಾಗಿ ಪ್ರಥಮವಾಗಿ ಇಲ್ಲಿ ನಾನು ಪ್ರಭಾರ ಪಡೆದುಕೊಂಡಿದ್ದೇನೆ. ಸೊ ಇದೊಂದು ದೇವರ ಪುಣ್ಯ ಮತ್ತು ನನಗೆ ಒಂದು ಬಂದ ಯೋಗ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಕ್ಷೇತ್ರದ ವರ್ಷಂ ಪ್ರತಿ ಶಿವರಾತ್ರಿ ಭಾರಿ ಈ ಸರಿ ದಿನ ವರ್ಷ ಪೋಯ್ಲೆಕ್ಕನ ವಿಜೃಂಭಣೆ ಆವೊಂದುಂಡು. ಬೊಕ ಎನ್ನ ಒಂದು ಪಂಡ ಆಂಜನೇಯನ ಮೂರ್ತಿ ಭಾರಿ ಪಂಡ ಬೆಳವಣಿಗೆ ಒಂದುಂಡು. ಒಂಜಿ ಏನು ತೂನಗ ಎನ್ನೊಂದಿಟ್ಟು ಬಜಿ ಪಂಡ ತೆಲುಪುರು ಇತ್ತೆ ಐಕೆ ಒಂಜಿ ಮೂರ್ತಿಗೆ ಬೊಲ್ಲಿದ ಒಂದು ಕುಲ್ಲವನ ಆತ ದಪ್ಪ ಆತನೆ ಬೊಕ್ಕ ಎಂಗ ನೆರೆಕರ ನೆರೆದಾರ ಬರೋಂದಿಪ್ಪುವ ಬೊಕ್ಕ ಮುಕ್ತ ಕಾರ್ಮಿಕ ಮೂಲ ಕೈ ಮುಗಿಂದ ಊರೆಂಕದಲ್ಲ ತೊಂದರೆ ಆತದೆ ಎಡ್ಡೆನೆ ಆತಂಡೆ. ಮಹಾಶಿವರಾತ್ರಿ ಭಾರತ ಮಾತ್ರವಲ್ಲ, ವಿಶ್ವಾದ್ಯಂತ ಎಲ್ಲರಿಗೂ ಭಕ್ತಿ ಶ್ರದ್ಧೆಯ ಕೇಂದ್ರ. ಮಹಾಯೋಗಿ ಆದಿಯೋಗಿ ಎಂದೇ ಕರೆಯಲ್ಪಡುವ ಮತ್ತು ಎಲ್ಲರಿಗೂ ಸುಲಭದಲ್ಲಿ ಸಿಗುವ ಅಂತ ಹೇಳುವಂತಹ ಪ್ರತೀತಿ ಇರುವ ಮಹಾಶಿವನ ಈ ಶಿವರಾತ್ರಿಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಕೂಡಬೆಟ್ಟು ದೇವಸ್ಥಾನ ಬಹಳ ಪುರಾತನ ಮತ್ತು ಅತ್ಯಂತ ಕಾರಣಿಕದ ಕ್ಷೇತ್ರ. ಎಲ್ಲ ಭಕ್ತರಿಗೆ ಈ ಶ್ರದ್ಧಾ ಕೇಂದ್ರವಾಗಿರುವ ಇಲ್ಲಿ ಮಹಾಶಿವರಾತ್ರಿಯ ಉತ್ಸವ ನೋಡೋದಕ್ಕೆ ಬಹಳ ಚಂದ. ಪ್ರಕೃತಿಯ ಮಡಿಲಲ್ಲಿರುವಂತಹ ಈ ದೇವಸ್ಥಾನ ಎಲ್ಲರಿಗೂ ಒಂದು ರೀತಿಯಲ್ಲಿ ಶ್ರದ್ಧೆ ಮತ್ತು ಆಕರ್ಷಣೆಯ ಕೇಂದ್ರ ಆಗಿದೆ. ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ. ಇಲ್ಲಿ ಬಂದು ದೇವರ ದರ್ಶನ ಪಡೆದು ಒಂದು ರೀತಿಯಲ್ಲಿ ಅನುಭೂತಿಯನ್ನು ಹೊಂದುವುದೇ ಒಂದು ಬಹಳ ಧನ್ಯತಾ ಭಾವವನ್ನು ನೀಡುತ್ತದೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು,
ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.